ಈಗ KCT ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಚಾಯ್ಸ್ 1 ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿ ಚಾನಲಲ್ಲಿ ಹಾಕಲಾಗಿದೆ. ಇಟ್ ಮೀನ್ಸ್ ಫೀಸ್ ಪೇಮೆಂಟ್ ಯಾವ ರೀತಿ ಅಡ್ಮಿಷನ್ ಪ್ರೋಸೆಸ್ ಅದನ್ನೆಲ್ಲ ಈಗಾಗಲೇ ವಿಡಿಯೋ ಮಾಡಿ ಹಾಕಲಾಗಿದೆ. ಸೊ ಚಾಯ್ಸ್ 2ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗೋಣ. ಹೌದು, KCT ವಿದ್ಯಾರ್ಥಿಗಳಿಗೆ ಇನ್ನೇನು ಚಾಯ್ಸ್ ಸ್ಟಾರ್ಟ್ ಆಗುತ್ತೆ. ಲಿಂಕನ್ನು KA ಕಡೆಯಿಂದ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ನಂತರ ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ಯೋಚನೆ ಮಾಡಿ ಚಾಯ್ಸ್ ಎಂಟ್ರಿನ ಮಾಡಿ. ಸೊ ಚಾಯ್ಸ್ 2 ಯಾರ್ಯಾರು ಸೆಲೆಕ್ಟ್ ಮಾಡಬೇಕು ಅಂತಿದ್ರೋ ನೀವು ಸೆಲೆಕ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಸರಿಯಾಗಿದ್ದರೆ ಮಾತ್ರ ನೀವು ಚಾಯ್ಸ್ ಎಂಟ್ರಿನ ಸೆಲೆಕ್ಟ್ ಮಾಡಿ. ಹೌದು, ಆಪ್ಷನ್ ಎಂಟ್ರಿ ಸರಿಯಾಗಿದ್ದರೆ ಮಾತ್ರ ನೀವು ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮೊದಲಿಗೆ ಹೇಳಿಬಿಡ್ತೀನಿ. ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಒಂದು ಕಾಲೇಜ್ ಅಲೋಟ್ ಆಗಿದೆ. ಈಗ ಸಿಕ್ಕಿದೆ ಆ ಒಂದು ಕಾಲೇಜ್ ನಿಮಗೆ ಇಷ್ಟ ಇದೆ, ಬಟ್ ಇನ್ನೂ ಸಹ ಬೆಟರ್ ಕಾಲೇಜ್ ಸಿಗುವ ಸಾಧ್ಯತೆ ಇದೆ ನಿಮ್ಮ ರ್ಯಾಂಕ್ಗೆ ಅಂತಿದ್ರೆ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಬಿಟ್ಟು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಚಾಯ್ಸ್ 2 ಸೆಲೆಕ್ಟ್ ಮಾಡುವಾಗ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತಂದರೆ, ಈಗ ಸಿಕ್ಕಿರ್ತಕ್ಕಂಥ ಕಾಲೇಜ್ ಏನಿರುತ್ತೆ ಅದು ನಿಮಗೆ ರಿಸರ್ವ್ ಆಗಿರುತ್ತೆ. ಓಕೆನಾ, ಅದು ಹೋಲ್ಡಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ 50 ಅಂತಂದರೆ ನೀವು ಒಂದು 100 ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, ನಿಮಗೆ 50th ಕಾಲೇಜ್ ಸಿಕ್ಕಿದೆ. ಈಗ ಸಿಕ್ಕಿರ್ತಕ್ಕಂಥ ಕಾಲೇಜನ್ನು ನೀವು ಹೋಲ್ಡಲ್ಲಿ ಇಟ್ಕೊಂಡು ಅಂತಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತೀರ, ಅದು ಹೋಲ್ಡಲ್ಲಿ ಆಗಿರುತ್ತೆ. ನೆಕ್ಸ್ಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಿರಾಗ 50th ಕಾಲೇಜ್ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿತ್ತು. ಸೆಕೆಂಡ್ ರೌಂಡಲ್ಲಿ ನಿಮಗೆ 1 to 49th ಕಾಲೇಜ್ ಇರುತ್ತಲ್ಲ, ಆ ಕಾಲೇಜಸಲ್ಲಿ ಯಾವುದಾದ್ರೂ ನಿಮಗೆ ಅಲಾಟ್ ಆಗುತ್ತಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ಅಲೋಟ್ ಆಗುತ್ತೆ ಅಂತಂದರೆ ಅದನ್ನು ಅಲೋಟ್ ಮಾಡ್ತಾರೆ. ಆಗ 50th ಕಾಲೇಜ್ ಏನಾಗುತ್ತೆ, ಆಟೋಮೆಟಿಕಲಿ ರಿಮೂವ್ ಆಗುತ್ತೆ. ಓಕೆನಾ, ಸೊ ಆ ರೀತಿ ಇರುತ್ತೆ ಇಲ್ಲಿ ಪ್ರೋಸೆಸ್ಸು. ಹಾಗಾಗಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ 50th ಕಾಲೇಜ್ ಸಿಕ್ಕಿದೆ, ಓಕೆನಾ, ಬಟ್ ನಿಮ್ಮದು ಒಂದು 42, 41 ಕಾಲೇಜು ನಿಮಗೆ ಇಷ್ಟ ಇಲ್ಲ, ಬೈ ಮಿಸ್ಟೇಕ್ ಸೆಲೆಕ್ಟ್ ಮಾಡಿಬಿಟ್ಟಿದ್ರಿ. ಹಾಗಿದ್ದಾಗ ಇನ್ ಕೇಸ್ ಆ ಕಾಲೇಜ್ ಅಲೋಟ್ ಆದರೆ ನೀವು ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಬೇಕಾಗಿರತ್ತೆ. ಆಗ ಅಲೋಟ್ ಆಗಿತ್ತಲ್ಲ 50th ಕಾಲೇಜ್, ಅದು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ, ಮತ್ತು ನಿಮ್ಗೆ ಯಾವುದೇ ಒಂದು ಕಾಲೇಜ್ ಬೇಕಂದರೆ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಇದ್ದರೆ ನಿಮಗೆ 50th ಕಾಲೇಜ್ ಬಿಟ್ಟು 1 to 49 ಕಾಲೇಜ್ ನಿಮಗೆ ಇಷ್ಟ ಇದ್ದರೆ ಆ ಕಾಲೇಜಸಲ್ಲಿ ಯಾವುದೇ ಒಂದು ಅಲೋಟ್ ಆದರೂ ನಾನು ಅಡ್ಮಿಷನ್ ತಗೊಳ್ತೀನಿ ಅಂತ ಹೇಳಿ ನಿಮ್ಗೆ ಇಷ್ಟ ಇದ್ದರೆ ಆವಾಗ ಮಾತ್ರ ನೀವು ಬೇಕಿದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೋಬೋದಾಗಿರುತ್ತೆ. ಇನ್ನೊಂದು ಗುಡ್ ನ್ಯೂಸ್ ಏನು ವಿದ್ಯಾರ್ಥಿಗಳಿಗೆ ಅಂತ ನಾವು ನೋಡೋದಾದ್ರೆ, ಲಾಸ್ಟ್ ಇಯರ್ ಅಂತಲ್ಲ, ಸುಮಾರು ವರ್ಷಗಳಿಂದ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಬೆಟರ್ ಕಾಲೇಜ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹೌದು, ಹೇಗೆ ಅಂತಂದರೆ ಈಗ ವಿದ್ಯಾರ್ಥಿಗಳು ಟಾಪ್ ರ್ಯಾಂಕ್ ಸ್ಕೋರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಕೋರ್ಸಸ್ಸಲ್ಲಿಗೂ ಅಡ್ಮಿಷನ್ ಆಗೋದಿಲ್ವಲ್ಲ. ಯಾವುದಾದ್ರೂ ಒಂದು ಕಾಲೇಜಲ್ಲಿ ಮಾತ್ರ ತಾನೇ ಅಡ್ಮಿಷನ್ ಆಗ್ತಾರೆ, ಒಂದೇ ಕೋರ್ಸ್ ಮೂಲಕ. ಹಾಗಾಗಿ ಅವರು ಇನ್ನೂ ಸ್ವಲ್ಪ ಜನ ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ ಹೋಗ್ತಾರೆ, ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಕಾಲೇಜಸ್ ಎಲ್ಲ ಮಿಗ್ಲಿರುತ್ತೆ. ಹಾಗಾಗಿ ಅದೆಲ್ಲ ಏನಾಗುತ್ತೆ ಸೆಕೆಂಡ್ ರೌಂಡಿಗೆ ಬರುತ್ತೆ. ಓಕೆನಾ, ಸೊ ಆವಾಗ ನಿಮ್ಮ ಆಪ್ಷನ್ ಅನುಗುಣವಾಗಿ ನಿಮಗೆ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡಲ್ಲಿ ಬೆಟರ್ ಕಾಲೇಜ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ ಈ ಸಮಯದಲ್ಲಿ. ಹಾಗಾಗಿ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗ್ತಕ್ಕಂಥದ್ದು ಏನು ತುಂಬ ಮೋಸ ಆಗೋದಿಲ್ಲ, ನಿಮಗೆ ಇನ್ನೂ ಬೆಟರೇ ಆಗುತ್ತೆ. ಬಟ್ ಅದೇ ಹೇಳಿದ್ನಲ್ಲ, ಆಪ್ಷನ್ ಕರೆಕ್ಟಾಗಿರೋರು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್ ಆಗಿರುತ್ತೆ. ಓಕೆನಾ, ಇನ್ನೊಂದ್ಸರಿ ನಿಮ್ಮ ಒಂದು ಆಪ್ಷನ್ ಲಿಸ್ಟೆಲ್ಲ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಇವೆಲ್ಲ ಕಾಲೇಜಸಲ್ಲಿ ಯಾವುದೇ ಒಂದು ಸಿಕ್ಕಿದ್ರೂ ನಾನು ಹೋಗಿ ಅಡ್ಮಿಷನ್ ಪಡ್ಕೊಳ್ತೀನಿ ಅಂತ ನೀವು ಕನ್ಫರ್ಮ್ ಆಗಿದ್ದರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರ್ ಆಗಿರುತ್ತೆ. ಬೆಟರ್ ಕಾಲೇಜ್ ಸಿಗುವ ಸಾಧ್ಯತೆ ಇರುತ್ತೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗೋದ್ರ ಮೂಲಕ. ಓಕೆನಾ, ಸೊ ಇದು ಚಾಯ್ಸ್ 2ಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ. ಅಡ್ಮಿಷನ್ ಪ್ರೊಸೆಸ್ ಎಲ್ಲ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇರುತ್ತೆ. ಓಕೆನಾ, ಫಸ್ಟ್ ರೌಂಡಲ್ಲಿ ಏನಿರೋದಿಲ್ಲ, ನೀವು ಜಸ್ಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಷ್ಟೇ, ಅಲ್ಲಿ ಪ್ರೋಸೆಸ್ ಮುಕ್ತಾಯ ಆಗಿಬಿಡುತ್ತೆ ನಿಮ್ಮ ಅಡ್ಮಿಷನ್ ಪ್ರೋಸೆಸ್. ಇನ್ನು ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಮೇಲೆ ಇರುತ್ತೆ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮಾಹಿತಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.